ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಸೊ ಇವತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಕೆಲವು ಮಾಹಿತಿ ವಿದ್ಯುತ್ ಶಕ್ತಿನಲ್ಲಿ, ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಇನ್ನೊಂದು ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊತಾ ಹೋಗೋಣ. ಸೊ ಫಿಸಿಕ್ಸ್, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ಭೌತ ವಿಜ್ಞಾನ, ಸೈನ್ಸಲ್ಲೊಂದು ಪಾರ್ಟ್ ಗೊತ್ತಿದೆ, ನನ್ನ ಪರಿಚಯ ಆಲ್ರೆಡಿ ಕೂಡ ಚೆನ್ನಾಗಿ ಆಗಿದೆ. ಸೊ ಇಷ್ಟನ್ನು ಹೇಳ್ದ ಸೊ ಪಾಠನ ಶುರು ಮಾಡೋಣವೇ? ಓಕೆ. ಸೊ ಇಷ್ಟು ಕಾನ್ಸೆಪ್ಟ್ಸು ನಿಮ್ಮ ಸಿಲೆಬಸ್ನಲ್ಲಿರೋದು ಅಲ್ವಾ? ಸೊ ಇಷ್ಟು ಸಿಲೆಬಸ್ ಇರೋದು ಚಾರ್ಜು, ಕರೆಂಟು, ವೋಲ್ಟೇಜು, ಸರ್ಕ್ಯೂಟ್ ಸಿಂಬಲ್ಸು. ಈ ಚಾರ್ಜ್ ಮೇಲೆ ಮೈನಾಗಿ ಫೋಕಸ್ ಮಾಡಬೇಕಾಗಿರೋದು ಕರೆಂಟು ಮತ್ತು ವೋಲ್ಟೇಜು. SA1 ಹತ್ರ ಬೇರೆ ಬರ್ತಿದೆ. ಸೊ ಕರೆಕ್ಟಾಗೆಲ್ಲ ಪ್ರಾಕ್ಟೀಸ್ ಮಾಡಿ, ಸುಮ್ಮನೆ ಓದೋದ್ರೆ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು. ನೆಕ್ಸ್ಟ್ ಓಮ್ಸ್ ಲಾ ಇಂಪಾರ್ಟೆಂಟು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತಲೂ ಕೇಳ್ತಾರೆ, ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟೇ. ಜೊತೆಯಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೂ ಕ್ವಶನ್ ಬರುತ್ತೆ, ಪ್ರಾಬ್ಲಮ್ ಕೂಡ ರಿಲೇಟ್ ಆಗುತ್ತೆ. ಎರಡರಲ್ಲೂ ಪ್ರಾಬ್ಲಮ್ ಯೂಶಲಿ ಕೇಳ್ತಾರೆ. ನೆಕ್ಸ್ಟ್ ಸಿಸ್ಟಮ್ ಆಫ್ ರೆಸಿಸ್ಟರ್ಸ್, ಇದರಲ್ಲಿ ಡೆರಿವೇಷನ್ಸು ಇರುತ್ತೆ, ಪ್ರಾಬ್ಲಮ್ಮು ಕೇಳ್ತಾರೆ. ಪ್ರಾಬ್ಲಮ್ ಮಿಕ್ಸ್ ಮಾಡಿ ಕೂಡ ಕೇಳಬಹುದು. ಒಂದೆರಡು ಪ್ರಾಬ್ಲಮ್ ಈ ವಿಡಿಯೋನಲ್ಲಿ ಸಾಲ್ವ್ ಮಾಡೋಣ. ನೆಕ್ಸ್ಟು ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಸೊ ಯಾವುದೇ ಒಂದು ಸೆಲ್ಗೆ ನಾವೇನಾದರೂ ವೈರ್ ಕನೆಕ್ಟ್ ಮಾಡಿ ಹಂಗೆ ಇಟ್ಟರು ಕೂಡ ನಮ್ಮ ಕೈಯಲ್ಲಿ ಕೂಡ ಹೀಟ್ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಹೇಳ್ತಿದ್ದೀವಿ, ನಿಜ ಆಗುತ್ತೆ. ಬಟ್ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಏನಾದರೂ ಫಿಸಿಕ್ಸ್ ಮಾಡ್ಬೇಕಾದ್ರೆ, ಲ್ಯಾಬಲ್ಲಿ ಬೇಕಾದ್ರೆ ನೋಡ್ಬೋದು. ಓಕೆನಾ? ಸೊ ಎಲೆಕ್ಟ್ರಿಕ್ ಪವರ್ P = V × I. SI ಯೂನಿಟ್ ವ್ಯಾಟ್, ಅಥವಾ ವೋಲ್ಟೇಜ್ಗೆ V ಅಂದ್ಕೊಂಡಾಗ, ಕರೆಂಟ್ಗೆ I ಅಂದ್ಕೊಂಡಾಗ VA ಕೂಡ ಕರೆಕ್ಟೇ. ಓಕೆ, ಇಷ್ಟನ್ನು ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಶುರು ಮಾಡೋಣ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾಯಿದ್ದು ಓಮ್ಸ್ ಲಾ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಓಮ್ನ ನಿಯಮ, ಈ ಲಾ ಯೂಸ್ ಮಾಡಿಕೊಂಡೆ ನೆಕ್ಸ್ಟು ಹೈಯರ್ ಕ್ಲಾಸಸ್ಸಲ್ಲಿ ಕೂಡ ಸೆಕೆಂಡ್ PUನಲ್ಲಿ ಮತ್ತೆ ಓದ್ತೀರಾ. ಸೊ ಈ ಲಾ ತುಂಬಾ ಇಂಪಾರ್ಟೆಂಟು. ಅಲ್ಲಿ ಕಂಪ್ಲೀಟ್ ಒಂದು ಚಾಪ್ಟರ್ ಫುಲ್ಲು ಎಲೆಕ್ಟ್ರಿಸಿಟಿ, ಕರೆಂಟ್ ಬಗ್ಗೆನೇ ಇರುತ್ತೆ. ಓಕೆನಾ? ಸೊ ಇಲ್ಲಿ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಅಲ್ಲಿ ಅಪ್ಲೈ ಮಾಡಿ. ಸೊ ಓಮ್ಸ್ ಲಾ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಮಾಹಿತಿಗಳನ್ನ ನೀವು ಮುಂದೆ ಇಡ್ತೀನಿ. ತಂತಿ, ವೈರ್ ಗೊತ್ತಿದೆ ಅಲ್ವಾ? ವೈರ್ ಗೊತ್ತಿದೆ. ಸೊ ಯಾವುದೇ ಒಂದು ವೈರ್ ತೊಗೊಳ್ಳೋಣ. ನಾರ್ಮಲ್ ವೈರ್, ಕಾಪರ್ ವೈರ್ ತೊಗೊಬೋದು, ಇಲ್ಲ ನೈಕ್ರೋಮ್ ವೈರ್ ಅಂತ ಹೇಳ್ತೀವಿ, ನೈಕ್ರೋಮ್ ವೈರ್ ಬೇಕಾದ್ರೂ ತೊಗೊಬೋದು. ಸೊ ಒಂದು ತಂತಿ ತೊಗೊತಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ತಂತಿ ಅದನ್ನು ದೊಡ್ಡದು ಮಾಡಿದಾಗ ಸಿಲಿಂಡ್ರಿಕಲ್ ಫಾರ್ಮಲ್ಲಿ ಇರುತ್ತೆ ಅಲ್ವೇ? ಸೊ ಸಿಲಿಂಡರ್, ಸೊ ಈ ರೀತಿ ಸಿಲಿಂಡರ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಸಿಲಿಂಡರ್ನಲ್ಲಿ ಆಟಮ್ಸ್, ಅಣುಗಳೆಲ್ಲ ಇರುತ್ತವಲ್ವಾ? ಸೊ ಆಟಮ್ಸಲ್ಲಿ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಎಲ್ಲ ಇರುತ್ತೆ. ಸೊ ಆವೇಶಗಳು ಇರ್ತವೆ, ಪಾಸಿಟಿವ್, ನೆಗೆಟಿವ್. ಸೊ ಈ ಆವೇಶಗಳಲ್ಲಿ ನೆಗೆಟಿವ್ ಎಲೆಕ್ಟ್ರಾನ್ಸ್ ಏನು ಮಾಡೋದು? ಮೂವ್ ಮಾಡಿದಾಗಲೇ ನಮಗೆ ವಿದ್ಯುತ್ ಸಿಗೋದು, ಕರೆಂಟ್ ಸಿಗುತ್ತೆ. ಸೊ ಅದೇ ರೀತಿ ಯಾವುದೇ ಒಂದು ಕಂಡಕ್ಟರ್ನ ಬ್ಯಾಟ್ರಿ, DC ಬ್ಯಾಟ್ರಿ ಕನೆಕ್ಟ್ ಮಾಡ್ತಿದ್ದೀವಿ ಅಂದಾಗ ಪಾಸಿಟಿವ್, ನೆಗೆಟಿವ್, ವಿಭವಾಂತರ ತೊಗೊತೀವಿ. ವೋಲ್ಟೇಜ್ V. ಸೊ ದಿಸ್ ಇಸ್ ದ ವೋಲ್ಟೇಜ್ V. ಕರೆಂಟ್ ಪಾಸಿಂಗ್ ಅಂದಾಗ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಸೊ ವಿಭವಾಂತರ ಈ ದೊಡ್ಡದಿಂದ ಚಿಕ್ಕದಕ್ಕೆ ಚಲಿಸ್ತಾ ಇರುತ್ತೆ. ಓಕೆನಾ? ಸೊ ಇಲ್ಲಿ ಈ ಥರ ಹೋಗ್ತಿರ್ಬೇಕಾದ್ರೆ ಇದನ್ನು I ಅಂತ ತೊಗೊತೀನಿ, ಕರೆಂಟ್. ಸೊ ಈ ರೀತಿ ಹೋಗಬೇಕಾದ್ರೆ ನಾವು ವೋಲ್ಟೇಜ್, ವಿಭವಾಂತರ ಎಷ್ಟು ಕೊಡ್ತೀವೋ ಅದರ ತಕ್ಕಂತೆ ವಿದ್ಯುತ್ ಕೂಡ ಪಾಸ್ ಆಗೋದು, ಕರೆಂಟ್ ಕೂಡ ಪಾಸ್ ಆಗೋದು. ಇದು ನೆನಪಲ್ಲಿರಲಿ. ಸೊ V ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I. Means whatever the voltage or potential difference applied between the ends of the conductor is directly proportional to the current flowing through the circuit. ಜೊತೆಯಲ್ಲಿ ಏನು ಮಾಡ್ತೀವಿ ಅಂದರೆ ಇದಕ್ಕೆ ತಕ್ಕಂತೆ ಟೆಂಪರೇಚರ್ನ, ಉಷ್ಣತೆನ, ಮತ್ತು ಫಿಸಿಕಲ್ ಕಂಡೀಷನ್ಸ್, ಮತ್ತು ನಾವೇನಾದರೂ ಟಚ್ ಮಾಡೋದು ವೈರಿಂಗ್ ಎಲ್ಲ ಅದೆಲ್ಲ ಮಾಡಬಾರ್ದು. ಸೊ ಈ ಲಾನಲ್ಲಿ ಇಷ್ಟು ಅಪ್ಲಿಕೇಬಲ್ ಆಗುತ್ತೆ. ಅದನ್ನು ಕ್ಲೀನಾಗಿ ಸೆಂಟೆನ್ಸ್ ಫಾರ್ಮಲ್ಲಿ ಬರೀಬೇಕು. V ಬಗ್ಗೆ, I ಬಗ್ಗೆ ಎಲ್ಲ, ವಿಭವಾಂತರ, ವಿದ್ಯುತ್ ಬಗ್ಗೆ ಎಲ್ಲ ಬರೆದು ತೋರಿಸ್ಬೇಕು. ಓಕೆ, ಲಾ ನೋಡೋಣ. ಓಮ್ನ ನಿಯಮ. ಸೊ ದ ಪೊಟೆನ್ಷಿಯಲ್ ಡಿಫರೆನ್ಸ್ V across the ends of a given metallic wire in an electric circuit is directly proportional to the current flowing through it, provided its temperature remains the same. So this is called Ohm's law. ಸೊ ಟೆಂಪರೇಚರ್ನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಲೇಬೇಕು. ಟೆಂಪರೇಚರ್ ಚೇಂಜ್ ಆಯಿತು ಅಂದರೆ ಆಟಮ್ಸ್ ಎಲ್ಲ ಎಕ್ಸೈಟ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಫ್ರೀ ಎಲೆಕ್ಟ್ರಾನ್ಸ್ ಆಗುತ್ತೆ, ಈಸಿಯಾಗಿ ನಮಗೆ ಎಲೆಕ್ಟ್ರಾನ್ಸ್ ಸಿಗುತ್ತೆ, ಅಲ್ಲೂ ಎಕ್ಸ್ಟ್ರಾ ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಕರೆಂಟ್ ವೇರಿ ಆಯಿತು ಅಂದರೆ ಮತ್ತೆ ವೋಲ್ಟೇಜ್ ವೇರಿ ಆಗುತ್ತೆ. ಕರೆಂಟ್ ನಾರ್ಮಲಾಗಿ ಎಷ್ಟು ವೋಲ್ಟೇಜಿಂದ ಬರ್ತಿದೆ ಅಂತ ನೋಡಬೇಕು ಅಂದರೆ ಟೆಂಪರೇಚರ್ನ, ಉಷ್ಣತೆನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಲೇಬೇಕು. ಸೊ ಇಷ್ಟನ್ನು ಹೇಳ್ದೆ. ನೆಕ್ಸ್ಟ್ ನೋಡೋಣ. ಸ್ಥಿರವಾದ ತಾಪಮಾನದಲ್ಲಿ
ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನು ಓಮ್ನ ನಿಯಮ ಎಂದು ಕರೆಯುವರು. ಈ ಲಾನ ಕ್ಲೀನಾಗಿ ಸೆಂಟೆನ್ಸಸ್ನ ಓದ್ಕೊಂಡು ನಿಮ್ಮ ಸೆಂಟೆನ್ಸ್ ಅಷ್ಟು ಮೀನಿಂಗ್ ಬರಬೇಕು. ನಿಮ್ಮ ಸೆಂಟೆನ್ಸ್ ಅಂತ ಮೀನಿಂಗ್ ಏನಾದ್ರು ಚೇಂಜ್ ಮಾಡಿದವ್ರೆ ಸಿಗಲ್ಲ. ಸೊ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಓಕೆ ಅಲ್ವಾ? ನೆಕ್ಸ್ಟು ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ. ಆರ್ ಅನ್ನೋದು ಕಾನ್ಸ್ಟೆಂಟು. SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ದೆನ್ ವಾಟ್ ಈಸ್ ದ ಸಿಂಬಲ್? ಓಮ್ ಸಿಂಬಲ್ ಮನೆ ಥರ, ಮನೆ ಆಕಾರದಲ್ಲಿ ಇರುತ್ತೆ ಓಮ್. ಸೊ ಮನೆ ಆಕಾರ ಈ ಥರ ತೊಗೋಬೋದು ಓಮ್. SI ಯೂನಿಟ್ ಯಾವುದ್ರದ್ದು? ರೆಸಿಸ್ಟೆನ್ಸ್ದು ಯೂನಿಟ್ ಓಮ್. ಸೊ ಇಷ್ಟನ್ನು ನೋಡ್ದ ಡೆಫಿನೇಷನ್ ಲಾನ ಕ್ಲೀನಾಗಿ ಓದ್ಕೊಳ್ಳಿ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್, ರೋಧವು ಅವಲಂಬಿಸುವಿರುವ ಅಂಶಗಳು. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, ಅಡ್ಡ ಕೊಯ್ತ ಅಂತ ಕರಿತೀವಲ್ವ. ಈ ರೆಸಿಸ್ಟೆನ್ಸ್ ರೋಧ ಅನ್ನೋದು ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಒಂದೇ ಸಮನಾಗಿರಲ್ಲ. ಸೊ ಆ್ಯಂಡ್ ವಾಟ್ ಅಬೌಟ್ ಯಾವ್ದು ಮೇಲೆ ಡೈರೆಕ್ಟ್ ರಿಲೇಟ್ ಆಗಿದೆ ಅಂದರೆ ಉದ್ದ. ಸೊ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂತ ತೊಗೊತೀವಿ. ಲೆಂತ್ ಆಫ್ ದಿ ಕಂಡಕ್ಟರ್ ವಯರ್ ತಂತಿ. ಒಂದು ತಂತಿ ತೊಗೊಂಡಾಗ ಅದ್ರ ಉದ್ದ ಎಲ್, ಲೆಂತ್ ಎಲ್ ತೊಗೊಂಡಿದ್ದೀವಿ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇಷ್ಟು ನೆನಪಲ್ಲಿರಬೇಕು. ಇದನ್ನು ನಾವು ಬೇಸ್ ಮಾಡಿಕೊಂಡೆ ಪಾಯಿಂಟ್ಸ್ನ ಈಸಿಯಾಗಿ ಸಿಮಿಲರಾಗಿ ಬರಿಬೋದು. ನೋಡೋಣ. ಸೊ ಎರಡನ್ನೂ ಕಂಬೈನ್ ಮಾಡಿದಾಗ, ಆ್ಯಕ್ಚುಲಿ ಇವೆರಡನ್ನೂ ಕಂಬೈನ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ ಆರ್ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ಸೊ ಇದನ್ನು ರಿಮೂವ್ ಮಾಡ್ಕೊಂಡಾಗ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಸೊ ಈ ಫಾರ್ಮುಲಾ ನೆನಪಿರಲಿ. ಸೊ ಈ ಟರ್ಮ್ಸಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ನಮಗೆ ಬಂದಿದೆ. ಸೊ ನೆಕ್ಸ್ಟ್ ರೋ ಅಂದರೆ ರೆಸಿಸ್ಟಿವಿಟಿ, ರೋಧಶೀಲತೆ. ಈ ರೋ ಅಂದರೆ ರೆಸಿಸ್ಟಿವಿಟಿ, ರೋಧಶೀಲತೆ ಅಂತ ತೊಗೊತೀವಿ. ಕೆಲವು ಸಲ ಅವ್ರು ಏನಾದರೂ ಟರ್ಮ್ಸ್ ಒಂದು ಫಾರ್ಮುಲಾ ಕೇಳಿಬಿಟ್ಟು, ಈ ಸೂತ್ರ ಕೇಳಿಬಿಟ್ಟು ಟರ್ಮ್ಸ್ನ ಬರೀರಿ ಅಂತ ಕೇಳ್ತಾರೆ. ಸೊ ಆರ್ ಅಂದರೆ ರೆಸಿಸ್ಟೆನ್ಸ್ ರೋಧ, ರೋ ಅಂದಾಗ ರೆಸಿಸ್ಟಿವಿಟಿ ರೋಧಶೀಲತೆ, ಲೆಂತ್ ಉದ್ದ, ಏರಿಯಾ ಅಡ್ಡ ಕೊಯ್ತ, ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈ ಥರ ಇನ್ ಡೀಟೇಲ್ ಆಗಿ ಸ್ಟೆಪ್ಸ್ ವೈಸು ಟರ್ಮ್ಸ್ನ ನೀವು ಬರೀಲೇಬೇಕು. ಅವ್ರು ಕ್ವಶನ್ ಏನು ಕೇಳ್ತೀರಿ 2-3 ಸಲ ಕರೆಕ್ಟಾಗಿ ಓದಿ. ಏನೇನು ಕೇಳಿದ್ದು ನೀವೆಲ್ಲ ಓದಿರ್ತೀರ. ಕ್ವಶನ್ ಟು ಆನ್ಸರ್ ಜಾಸ್ತಿ ಬಹೆಟ್ ಮಾಡೋಕ್ಕೆ ಹೋಗಬೇಡಿ, ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಟು ಆನ್ಸರ್ ನೋಡಿ ಯಾವ ಥರ ಕೇಳ್ತಿರ್ತಾರೆ ಅಂತ. ಸೊ ಯಾವುದೇ ರೀತಿ ಚೇಂಜ್ ಮಾಡಿ ಸ್ವಲ್ಪ ಟ್ವಿಸ್ಟ್ ಅಂತೀವಲ್ವ, ಆ ಟ್ವಿಸ್ಟ್ ಫಾರ್ಮಲ್ಲಿ ಕೇಳಿದ್ರು ಕೂಡ ನಿಮ್ಗೆ ಆನ್ಸರ್ ಮಾಡೋ ಎಬಿಲಿಟಿ ಬರುತ್ತೆ. ಒಂದು ವೇಳೆ ನೀವು ಕ್ವಶನ್ ಟು ಆನ್ಸರ್ ಓದ್ಕೊಂತ ಹೋಗಿದ್ರೆ ಅಂದ್ಕೊಳ್ಳಿ, ಹಳ್ಳಕ್ಕೆ ಬಿದ್ದಂಗೆ. ಸೊ ಅದರಲ್ಲಿ ರೆಸಿಸ್ಟಿವಿಟಿ ರೋಧಶೀಲತೆ. ಈ ರೋಧಶೀಲತೆಗೆ ಫಾರ್ಮುಲಾ ತಿಳ್ಕೊಬೇಕು ಅಂದರೆ ನಮಗೆ ಗೊತ್ತಿರೋ ಫಾರ್ಮುಲಾ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಕೆಲವು ಸಲ ಪ್ರಾಬ್ಲಮ್ಸ್ನಲ್ಲಿ ಬೇರೆ ಲೆಂತ್ ಏನಾದರೂ ಬೇರೆ ರೆಸಿಸ್ಟಿವಿಟಿ ಏನಾದರೂ ಕೇಳ್ತಾರೆ. ಈ ರೆಸಿಸ್ಟಿವಿಟಿ ಕೇಳಿದಾಗ ರೋ ಈಸ್ ಈಕ್ವಲ್ ಟು ಆರ್ ಎ ಆ ಕಡೆ ಕಳಿಸಿ, ಲೆಂತ್ನ ಕೆಳಗೆ ಕಳಿಸ್ಕೊಂಡಾಗ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ಈ ರೀತಿ ನಮಗೆ ಹೆಂಗೆ ಪ್ರಾಬ್ಲಮ್ ಕ್ವಶನಲ್ಲಿ ಯಾವ ರೀತಿ ಕೇಳಿದ್ರೆ ನಾವು ಮಾಡಿಫೈ ಮಾಡ್ಕೊಳ್ಳೋದು ಬರಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ಲಿಯರ್ ಕಲ್ತ್ಕೋಬೇಕು. ಓಕೆನಾ? ಸೊ ರೆಸಿಸ್ಟಿವಿಟಿ ರೋಧಶೀಲತೆ. ಸೊ ರೋ ಅಂದರೆ ರೆಸಿಸ್ಟಿವಿಟಿ ರೋಧಶೀಲತೆ. ರೆಸಿಸ್ಟಿವಿಟಿ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ರೋಧಶೀಲತೆ ಒಂದು ವಸ್ತುವಿನ ವಿಶಿಷ್ಟ ಗುಣವಾಗಿದೆ. ಸೊ ಎಸ್ ಐ ಯೂನಿಟ್ ಓಮ್ ಮೀಟರ್. ಸೊ ಎಸ್ ಐ ಯೂನಿಟ್ ಇಸ್ ಓಮ್ ಮೀಟರ್, ನಾಟ್ ಓನ್ಲಿ ಮೀಟರ್, ಇಸ್ ಅಬೌಟ್ ದ ಓಮ್ ಮೀಟರ್. ಅದನ್ನ ಹೆಂಗೆ ತೊಗೊಬೇಕು ಅಂದರೆ ಎಲ್ಲನೂ ಬಹೆಟ್ ಮಾಡೋಕ್ಕಾಗಲ್ಲ. ಓಕೆ, ಏನು ಮಾಡಬೇಕು? ಗೊತ್ತಿರೋ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ರೆಸಿಸ್ಟೆನ್ಸ್ಗೆ ನಮಗೆ ಗೊತ್ತಿದೆ ಓಮ್ ಅಂತ, ಏರಿಯಾ ಅಡ್ಡ ಕೊಯ್ತಾಗಿ ಮೀಟರ್ ಸ್ಕ್ವೇರ್ ಅಂತ, ಲೆಂತ್ಗೂ ಮೀಟರ್ ಕ್ಯಾನ್ಸಲ್ ಆಗೋದು, ಏನು ಉಳಿಯುತ್ತೆ? ಓಮ್ ಮೀಟರ್. ಸೊ ದಿಸ್ ಇಸ್ ದ ಎಸ್ ಐ ಯೂನಿಟ್. ಬಂತು ನೋಡಿ, ಏನಾದರೂ ಬಹೆಟ್ ಮಾಡಬೇಕಾ? ಇಲ್ಲ ಅಲ್ವಾ? ಈಸಿಯಾಗಿ ಫಾರ್ಮುಲಾಯಿಂದನೂ ಕಂಡುಹಿಡ್ಕೊಂಡ್ವಲ್ಲ. ಒಂದು ಫಾರ್ಮುಲಾಯಿಂದ ಡೆಫಿನೇಷನ್ ಬರೆಯೋದು ಕೂಡ ಈಸಿ ಆಗುತ್ತೆ, ಅದು ನೆನಪಲ್ಲಿ ಇಟ್ಕೊಂಡಿರಿ. ಸೊ ರೆಸಿಸ್ಟಿವಿಟಿಗೆ ರೋಗೆ ಇನ್ನೊಂದು ಫಾರ್ಮುಲಾ ನಾರ್ಮಲಿ ಡಿಫೈನ್ ಮಾಡಬೇಕು ಅಂದರೆ ರೋ ಇಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಇದೆ ಅಲ್ವಾ. ನಾನು ಇಲ್ಲೇನು ತೊಗೊತೀನಿ ಅಂದರೆ ಎ ಇಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್. ಅಂದರೆ ಒಂದು ಅಡ್ಡಕ್ಕೆ ಹೋಯ್ತಾ 1 ಮೀಟರ್ ಸ್ಕ್ವೇರ್ ಅಷ್ಟು ಇದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟರ್ ಸ್ಕ್ವೇರ್ ಇದೆ. ಎಲ್ ಇಸ್ ಈಕ್ವಲ್ ಟು 1 ಮೀಟರ್ ಇದೆ. ಉದ್ದ 1 ಮೀಟರ್ ಇದೆ. ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ರೋ ಇಸ್ ಈಕ್ವಲ್ ಟು ಆರ್ ಓನ್ಲಿ. ಯಾಕೆ? ನ್ಯೂಮರೇಟರಲ್ಲಿ ಇದು 1 ಯೂಸ್ ಇಲ್ಲ. ಕ್ಯಾನ್ಸಲ್ ಅಂದ್ಕೊಂಬೇಡಿ, ಕ್ಯಾನ್ಸಲ್ ಅಂದ್ಕೊಂಡ್ರು ಒಂದೇ,
ಬಟ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ 1 ಇಂದ ಮಾಡಿದ್ರೆ ಸೇಮೇ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ರೋ ಈಸ್ ಈಕ್ವಲ್ ಟು ಆರ್ ಓನ್ಲಿ. ಈ ರೋಧಶೀಲತೆ ರೋಧಗೆ ಸಮನಾಗಿರುತ್ತೆ ಯಾವಾಗ ಅಡ್ಡ ಕೊಯ್ತ 1 ಮೀಟರ್ ಸ್ಕ್ವೇರ್ ಅಷ್ಟಿರಬೇಕು, ಉದ್ದ 1 ಮೀಟರ್ ಅಷ್ಟಿರಬೇಕು. ಸೊ ಇಂಗ್ಲೀಷಲ್ಲಿ ಹೆಂಗೆ ಡಿಫೈನ್ ಮಾಡ್ಬೋದು ಅಂದರೆ, ಸೊ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ಹ್ಯಾವಿಂಗ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್ 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಲೆಂತ್ ಆಫ್ ದಿ ಕಂಡಕ್ಟರ್ 1 ಮೀಟರ್. ಈ ಥರ ಬರೆದ್ರು ಕೂಡ ರೋಧಶೀಲತೆಗೆ ರೆಸಿಸ್ಟಿವಿಟಿಗೆ ಡೆಫಿನೇಷನ್ ಆಗುತ್ತೆ. ಸಿಂಪಲ್ ಆಗಿ ಏನೇನು ತೊಗೊಂಡಿದ್ದೀನೋ ಅದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಏನು ಹೋಗಬೇಕು, ರಿವರ್ಸ್ ಹೋಗಿ ಮತ್ತೆ ಏನು ಹೇಳಿದ್ದೀನಿ ಅಂತ ಕ್ಲೀನಾಗಿ ಕಲ್ತ್ಕೊಳ್ಳಿ. ಇದೇನಿದು ರೋಧಶೀಲತೆ ರೋಧಗೆ ಯಾವಾಗ ಸಮನಾಗುತ್ತೆ ಅಂದರೆ ಅಡ್ಡ ಕೊಯ್ತ 1 ಮೀಟರ್ ಸ್ಕ್ವೇರ್ ಅಷ್ಟು ಇರಬೇಕು, ಉದ್ದ 1 ಮೀಟರ್ ಅಷ್ಟು ಇರಬೇಕು. ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ಹ್ಯಾವಿಂಗ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್ 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಲೆಂತ್ ಆಫ್ ದಿ ಕಂಡಕ್ಟರ್ ವಿಲ್ ಬಿ 1 ಮೀಟರ್. ಸೊ ಈ ರೀತಿ ಈಸಿಯಾಗಿ ಡಿಫೈನ್ ಮಾಡ್ಬೋದು ಯಾವುದಕ್ಕೆ, ರೆಸಿಸ್ಟಿವಿಟಿಗೆ, ರೋಧಶೀಲತೆಗೆ. ಸೊ ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಒಂದು ಕ್ವಶನ್ ನೋಡೋಣ. ಓಮ್ನ ನಿಯಮ ನಿರೂಪಿಸಿ. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಸಾಮರ್ಥ್ಯದ ಏಕಮಾನ ತಿಳಿಸಿ. ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಲ್ವೇ? ಓಮ್ನ ನಿಯಮ ಬರೀಬೇಕು ಅಂದರೆ ನಿಯಮ ಆಲ್ರೆಡಿ ಗೊತ್ತಿದೆ, ಲಾಸ್ಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಡೈರೆಕ್ಟಾಗಿ ಹೋಗ್ತಿದ್ದೀರಿ. ರೋಧ ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ. ಸೊ ರೋಧವು, ಸೊ ರೆಸಿಸ್ಟೆನ್ಸ್ ರೋಧ ಯಾವುದಾದ್ರ ಮೇಲೆ ಅವಲಂಬಿತ ಆಗಿದೆ ಅಂದರೆ ಉದ್ದ, ಲೆಂತ್ ಆಲ್ರೆಡಿ ಡಿಸ್ಕಸ್ ಮಾಡಿದಿಂದೇನೆ. ಸೊ ಏರಿಯಾ ವಾಹಕದ ಅಡ್ಡ ಕೊಯ್ತ ಮೇಲೆ ಆಗುತ್ತೆ. ನೆಕ್ಸ್ಟು ವಸ್ತುವಿನ ಪ್ರಾಕೃತಿಕ ಗುಣ, ಅದ್ರ ಗುಣ ಯಾವ ರೀತಿ ಇರುತ್ತೆ, ಮೆಟೀರಿಯಲ್ ಯಾವ ಮೆಟೀರಿಯಲ್ ತೊಗೊತಿದ್ದೀವಿ. ಇವಾಗ ಕಾಪರ್ ತೊಗೊಬೋದು, ಮತ್ತೊಂದು ತಂತಿ ಐರನ್ ತೊಗೊಬೋದು, ಐರನ್ ಮೆಟೀರಿಯಲ್ ವೈರ್ ತೊಗೊಬೋದು, ಅಥವಾ ನೈಕ್ರೋಮ್ ವೈರ್. ಸೊ ಡಿಪೆಂಡ್ಸ್ ಆನ್ ಇಟ್ ಅಲ್ವಾ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರೋ ವಸ್ತುವಿನ ಪ್ರಾಕೃತಿಕ ಗುಣ, ಸೊ ಅದ್ರ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವೇ. ಸೊ ಓಮ್ ನಿಯಮ ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ. ಸೊ ಓಕೆ, ಇದು ಇನ್ ಡೀಟೇಲ್ ಆಗಿ ನಿಯಮ ಅಲ್ಲಿರೋದನ್ನೇ ಬರೀಬಿ, ಅಲ್ಲಿ ಫುಲ್ಲು ಕ್ಲೀನಾಗಿ ಇನ್ ಡೆಪ್ತಾಗೆ ಇದೆ. ಸೊ ಉಷ್ಣತೆ ಬಗ್ಗೆ ಎಲ್ಲ ಓಕೆ, ಅದನ್ನೇ ಓದ್ಕೊಳ್ಳಿ. ನೆಕ್ಸ್ಟ್ ಓಕೆ, ಸ್ಟೇಟ್ ಓಮ್ಸ್ ಲಾ ಆನ್ ವಿಚ್ ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಮೆನ್ಷನ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ನೋಡಿ, ಈ ಕ್ವಶನ್ನು ಪ್ರೀವಿಯಸ್ಲಿ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಇಯರ್ ಮೇ ಬಿ 2023 ಆರ್ 2024. ಓಕೆ, ಈ 2 ವರ್ಷದಲ್ಲ ಕೇಳಿದ್ದಾರೆ. ಸೊ ಓಮ್ಸ್ ಲಾ ಓಕೆ, ಇದನ್ನು ಬರೀತೀರಾ. ನೆಕ್ಸ್ಟ್, ಆನ್ ವಿಚ್ ಫ್ಯಾಕ್ಟರ್ಸ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಲೆಂತ್ ಆಫ್ ದಿ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದಿ ಮೆಟೀರಿಯಲ್ ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಟೆಂಪರೇಚರ್. ಬಟ್ ಯಾವುದಾದ್ರೂ 3 ನೆನಪಲ್ಲಿ ಇಟ್ಕೊಂಡಿರಿ, ಸೇಫ್ ಝೋನ್ ಅಂತ ಇರುತ್ತೆ. ಸೊ 4 ನೆನಪಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಕ್ಲೀನಾಗಿ ಓದ್ಕೊಳ್ಳಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ತಿಲ್ಲ. ನಿಮ್ಮದು ಆಲ್ರೆಡಿ ಗೊತ್ತಿರೋದ್ರಿಂದ ಒನ್ ಶಾಟಲ್ಲಿ ನೋಡಿರ್ತೀರಾ. ಗೊತ್ತಿಲ್ಲ ಅಂದಾಗ ಒಂಥರ ರಿವಿಷನ್ ಥರ ಆಗುತ್ತೆ, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ವ್ಯಾಟ್ ಆಲ್ರೆಡಿ ಮುಂದೆ ಹೇಳಿದ್ದೆ. ಸೊ ಓಕೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 2 ಮೀಟರ್ ಉದ್ದ ಮತ್ತು 1.55 ಓಕೆ 1.55 ಇಂಟು 10⁻6 ಮೀಟರ್ ಸ್ಕ್ವೇರ್ ಅಗಲದ ಲೋಹದ ಶ್ರೇಣಿಯ ಪ್ರತಿರೋಧವನ್ನು ಕಂಡುಹಿಡಿಯಿರಿ. ಲೋಹದ ಪ್ರತಿರೋಧಕತೆಯನ್ನು 2.8 ಇಂಟು 10⁻⁻8 ಓಮ್ ಮೀಟರ್ ಎಂದು ನೋಡುವಾಗ. ಓಕೆ, ಸೊ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ಲೆಂತ್ 2 ಮೀಟರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1.55 ಇಂಟು 10�6 ಮೀಟರ್ ಸ್ಕ್ವೇರ್ ಇಫ್ ದ ರೆಸಿಸ್ಟಿವಿಟಿ ಆಫ್ ದಿ ಮೆಟಲ್ ಬಿ 2.8 ಇಂಟು 10⁻⁸ ಮೀಟರ್. ಸೊ ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅಂತ ಕ್ಲೀನಾಗಿ ಅನಲೈಸ್ ಮಾಡಿ. ಸೊ ಕೊಟ್ಟಿರೋದು ಏನೇನು ಗಿವನ್ ಕೊಟ್ಟಿದ್ದಾರೆ ಫಸ್ಟ್ ತೊಗೊಬೇಕು. ಸೊ ಏನೇನು ಕೊಟ್ಟರೆ ಅಂತ ಇನ್ ಡೀಟೇಲಾಗಿ ತೊಗೊಳ್ಳೋಣ. ಓಕೆ, ರೈಟ್ ಸೈಡೇ ತೊಗೊತೀನಿ, ಬೇಗ ನಮಗೂ ಕಾಣಿಸುತ್ತೆ. ಸೊ ಬಟ್ ಅವ್ರು ಕೇಳ್ತಿರೋದೇನೋ ರೋಧವನ್ನು ಕಂಡುಹಿಡಿಬೇಕು ನಾವು ಅಲ್ವಾ. ಶ್ರೇಣಿಯ ಪ್ರತಿರೋಧವನ್ನು ಕಂಡುಹಿಡಿಯಿರಿ ಕೇಳಿರೋದವರು. ಪ್ರತಿರೋಧವನ್ನು ಕಂಡುಹಿಡಿ. ಇಲ್ಲಿ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್. ಸೊ ಏನೇನು ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ 2 ಮೀಟರ್, ಏರಿಯಾ ಕೊಟ್ಟಿದ್ದಾರಾ ಅಡ್ಡ ಕೊಯ್ತಾ 1.55 ಇಂಟು 10⁻6 ಮೀಟರ್ ಸ್ಕ್ವೇರ್. ಸೊ ಇನ್ನೇನು ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಆಫ್ ದಿ ಮೆಟಲ್ ಬಿ, ರೆಸಿಸ್ಟಿವಿಟಿ ಸೊ ಪ್ರತಿರೋಧಕತೆಯನ್ನು ಅಂತ ಹೇಳಿದ್ದಾರೆ. ಸೊ ಅದನ್ನು ರೋ ಅಂತ ತೊಗೊತೀನಿ. ಸೊ 2.8 ಇಂಟು
10⁻⁸ ಓಮ್ ಮೀಟರ್. ನೋಡಿ, ಯಾವುದೇ ಪ್ರಾಬ್ಲಮ್ ಕೇಳಿದಾಗ ಫಸ್ಟು ಕರೆಕ್ಟಾಗಿ ಓದಿ. ಒಂದು ಸಲ ಹೋಗಿ ಅರ್ಥ ಆಗಲ್ಲ, 2 ಸಲ ಓದಿ, ಅರ್ಥ ಆಗೋವರೆಗೂ ಓದ್ತಾ ಇರಬೇಕು. ಓದಿದಾದಮೇಲೆ ಕೊಟ್ಟಿರೋದು ಏನೇನು ಅಂತ ಡೀಟೇಲಾಗಿ ಬರ್ಕೊಳ್ಳಿ. ಏನು ಕೇಳಿದ್ದಾರೆ? ಆರ್ ಕೇಳಿದ್ದಾನೆ. ಫಾರ್ಮುಲಾಸ್ ಹೆಂಗೆ ಮಾಡಬೇಕು? ಫಾರ್ಮುಲಾ ಲಿಸ್ಟ್ ಮಾಡ್ಕೊಬೇಕು ಚಾಪ್ಟರ್ ವೈಸು. ನಿಮ್ಮ ಕಡೆ ಒಂದು ಶೀಟ್ ಇಟ್ಕೊಂಡಿರಬೇಕು ಮನೆಯಲ್ಲಿ. ಆ ಶೀಟ್ ಮತ್ತೆ ಎಕ್ಸಾಮ್ಗೆ ತೊಗೊಂಡು ಹೋಗಿರ, ಹಂಗೆಲ್ಲ ಮಾಡಬೇಡಿ. ಸೊ ಫಾರ್ಮುಲಾ ಯೂಶಲಿ ಇದನ್ನು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ರೋ L/A ಗೊತ್ತಿಲ್ಲ ಅಂದ್ಕೊಳ್ಳಿ, ಏನು ಮಾಡಬೇಕು? ಬೇರೆ ಇನ್ನೊಂದು ಪೇಜಲ್ಲಿ ಎಕ್ಸಾಮಲ್ಲಿದ್ದರೆ ನೀವೇನೇನು ಫಾರ್ಮುಲಾ ಶೀಟ್ ಬರ್ಕೊಂಡಿದ್ರಿ ಎಲ್ಲ ಫಾರ್ಮುಲಾಸು ಬರೀರಿ, ಏನಾಗಲ್ಲ. ಒಂದು 5 ನಿಮಿಷ ತೊಗೊಳೋದು ಅಷ್ಟೇ. 5 ನಿಮಿಷ ಅಷ್ಟೇ ಅಂತೀರಾ ಸರ್? ಟೈಮ್ ಸಾಲಲ್ಲ ಸರ್. ಆಮೇಲೆ ಡಯಾಗ್ರಾಮ್ ಎಲ್ಲ ಬರೀಬೇಕು ಬಯಾಲಜಿನಲ್ಲಿ. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾ ಇರುತ್ತೆ, ಬೇಗ ಬೇಗ ಬರೆಯೋದು. ಓಕೆ, ಕೊಟ್ಟಿರೋದನ್ನು ತೊಗೊಂಡ್ರೆ ರೋ 2.8 × 10⁻⁸ ಇಂಟು ಲೆಂತ್ ಎಷ್ಟು ಕೊಟ್ಟಿದ್ದಾನೆ 2 ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1.55 × 10⁻⁶. ಇಷ್ಟನ್ನು ಸಾಲ್ವ್ ಮಾಡಬೇಕು. ಕರೆಕ್ಟಾಗಿ ತೊಗೊಂಡಿದ್ದೀನಿ ವ್ಯಾಲ್ಯೂಸು. ಓಕೆ, ಇಷ್ಟನ್ನು ಸಾಲ್ವ್ ಮಾಡಿದ್ರೆ ಅಂದರೆ ನಿಮಗೆ ಬೇಕಾಗಿರೋ ಆನ್ಸರು ರೆಸಿಸ್ಟೆನ್ಸ್ಗೆ ರೋದಾಗೆ ಸಿಗುತ್ತೆ. ಸೊ ಸಾಲ್ವ್ ಮಾಡಬೇಕು. ಇನ್ನು ಮಿಕ್ಕಿದೆಲ್ಲ ಮ್ಯಾಥಮೆಟಿಕ್ಸು. ಇಲ್ಲಿವರೆಗೂ ಫಿಸಿಕ್ಸು ಹೇಳಿದ್ದೀನಿ. ಮ್ಯಾಥಮೆಟಿಕ್ಸ್ ಮಾಡ್ಬೇಕು ನೀವು. ಸಾಲ್ವ್ ಮಾಡ್ತೇವೆ ನಿಧಾನಕ್ಕೆ, ಸ್ಟೆಪ್ ಬೈ ಸ್ಟೆಪ್ಪು. ಈ 10⁻⁶ ಇದೆ, ಮೇಲೆ ತೊಗೊಂಡಾಗ ಮೈನಸ್ ಆಗುತ್ತೆ. ಆ ರೀತಿ ಎಲ್ಲ ಶಿಫ್ಟ್ ಮಾಡಿಕೊಂಡು ಬರ್ಕೊಳ್ಳಿ. ಸೊ ಇಷ್ಟನ್ನು ಮಾಡಿದ್ರೆ ನಿಮ್ಗೆ ಆನ್ಸರು 0.036 ಓಮ್ ಅಷ್ಟು ಬರಬೇಕು. ಟ್ರೈ ಮಾಡಿ, ಅದನ್ನು ಮಾಡಬೇಕು. ಮಾಡ್ತಿದ್ರೇ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು. ರೋಧಗಳಾದ R1 R2 ಮತ್ತು R3ಗಳ ಬೆಲೆಗಳು ಕ್ರಮವಾಗಿ 10 ಓಮ್ 20 ಓಮ್ ಮತ್ತು 60 ಓಮ್ಗಳಾಗಿದ್ದು ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಸೊ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. ಸೊ ಫಸ್ಟ್ ಕ್ವಶನ್ ಏನು ಅಂದರೆ ಇಂಗ್ಲೀಷ್ ಅವ್ರಿಗೆ, ದ ರೆಸಿಸ್ಟರ್ಸ್ R1 R2 R3 ಹ್ಯಾವ್ ದಿ ವ್ಯಾಲ್ಯೂಸ್ 10 ಓಮ್ 20 ಓಮ್ ಆ್ಯಂಡ್ 60 ಓಮ್ ರೆಸ್ಪೆಕ್ಟಿವ್ಲಿ ವಿಚ್ ಹ್ಯಾವ್ ಬಿನ್ ಪ್ಯಾರಲಲಿ ಕನೆಕ್ಟೆಡ್. ಇದನ್ನು ನೆನಪಲ್ಲಿ ಇಟ್ಕೊಂಡಿರೋಣ. ಪ್ಯಾರಲಲಿ ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಆಫ್ 24 ವೋಲ್ಟ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದೆನ್ ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್. ಫಸ್ಟ್ ಒಂದು ಏನು ಕೇಳ್ತೀನಿ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಜಿಸ್ಟರ್. ಫಸ್ಟ್ ಒಂದು ಕೇಳ್ತಿರೋದು ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಜಿಸ್ಟರ್. ಸೊ ಕೊಟ್ಟಿರೋದನ್ನ ಇಲ್ಲೂ ಸೇಮ್ ಹಂಗೆ ಅದೇ ರೀತಿ ಬರ್ಕೊಳ್ಳೋಣ. ಅದ್ರ ಬದಲು ಫಸ್ಟು ಡಯಾಗ್ರಾಮು ಜೊತೆಯಲ್ಲಿ ಬರ್ಕೊಂಬಿಡೋಣ. ಪ್ಯಾರಲಲ್ ಅಂತ ಕೊಟ್ಟಿರೋದಲ್ವಾ, ಸಮಾಂತರವಾಗಿ ಕೊಟ್ಟಿರೋದ್ರಿಂದ 3 ರೆಜಿಸ್ಟರ್ ಕೊಟ್ಟಿದ್ದಾನೆ. 3 ರೆಜಿಸ್ಟರ್ಗೆ ಈ ರೀತಿ ಡಯಾಗ್ರಾಮು ಬೆನಿಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಯಿತು. ಬ್ಯಾಟ್ರಿ ವೋಲ್ಟೇಜ್ ಎಷ್ಟಾದರೂ ಕೊಟ್ಟಿದ್ದಾನ? 24 ವೋಲ್ಟ್. ಓಕೆ, ಕರೆಂಟ್ ಪಾಸ್ ಆಗ್ತಿರೋದು ಐ ಬ್ಯಾಟ್ರಿಯಿಂದ. ಸೊ ರೆಜಿಸ್ಟರ್ಸು ರೋಧಗಳು ಎಷ್ಟು ಕೊಟ್ಟಿದ್ದಾನೆ? 10 ಓಮ್, ನೆಕ್ಸ್ಟು 20, ನೆಕ್ಸ್ಟು 60. ಸೊ ಇದನ್ನು ನಾನು ಬೇಕಾದರೆ R1 R2 ನಿಮ್ಗೆ ಇಲ್ಲೇ ಬರ್ಕೊಳ್ಳೋಕೆ ಕಷ್ಟ ಆದರೆ ಸೈಡಲ್ಲಿ R1 R2 R3 ಬರೀರಿ ಅಲ್ವಾ. ಸೊ ನೆಕ್ಸ್ಟ್ ಏನು ಕೇಳ್ತಿದ್ದೆ ನಾನು? I1 I2 I3 ಇದನ್ನು ಪ್ಯಾರಲಲ್ಲಿ ಡಿವೈಡ್ ಆಗುತ್ತೆ, ಬಟ್ ವೋಲ್ಟೇಜು ವಿಭವಾಂತರ ಒಂದೇ ಇರುತ್ತೆ. ಸೊ ಅದರಿಂದ ಫಸ್ಟ್ ಕೇಳ್ತಿರೋದು ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. ಪ್ರತಿಯೊಂದು ರೋಧನಲ್ಲೂ ನಾವೇನು ಮಾಡಬೇಕು? ಕರೆಂಟ್ನ ವಿದ್ಯುತ್ನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಒಂದೇ, ಓಮ್ಸ್ ಲಾ ಇಂದ ಗೊತ್ತಿರೋದು V = I × R. ಈ ಫಾರ್ಮುಲಾ ಗೊತ್ತಿದೆ. ಸೊ V = I × R ಫಾರ್ಮುಲಾ ಗೊತ್ತು. ಸೊ ಫಸ್ಟ್ ಒಂದು ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಕೇಳ್ತಿರೋದೇನು? ಕರೆಂಟು, ವಿದ್ಯುತ್ ಕೇಳ್ತಿರೋದ್ರಿಂದ I = V/R. I = R ಆ ಕಡೆ ಕಳಿಸಿದ್ರೆ V/R ಬಂದಿದೆ. ಸೊ ಫಸ್ಟ್ ಇದರಲ್ಲಿ ಹೋಗ್ತಿರೋದೇನು? I1. ಫಸ್ಟ್ ರೋಧದಲ್ಲಿ ಹೋಗ್ತಿರೋದು I1. ಸೊ I1 ಏನು ಬರ್ಕೊಬೋದು ನಾನು? I1 = ವೋಲ್ಟೇಜು. ಪ್ಯಾರಲಲ್ ಕನೆಕ್ಷನ್ ಇರೋದ್ರಿಂದ ವೋಲ್ಟೇಜು ವಿಭವಾಂತರ ಒಂದೇ ಸಮ ಇರುತ್ತೆ, ಚೇಂಜ್ ಆಗೋದಿಲ್ಲ, ಡಿವೈಡ್ ಆಗೋದಿಲ್ಲ. ಸೊ V ಡಿವೈಡೆಡ್ ಬೈ, ಬಟ್ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಿದೆ, ದಟ್ ಈಸ್ R1. ಸೊ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾನೆ? 24 ಡಿವೈಡೆಡ್ ಬೈ ರೋಧ 10. ಸೊ ಯೂಶಲಿ ಗೊತ್ತಲ್ವ, ಇದು ಡಿವೈಡ್ ಮಾಡಿಕೊಂಡಾಗ 2.4 ಆಂಪಿಯರ್ ಬರುತ್ತೆ. ಓಕೆ, ಇದೇ ರೀತಿ I2. ನೆಕ್ಸ್ಟ್ ರೆಜಿಸ್ಟರಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 20 ಓಮ್. ಫಾರ್ಮುಲಾ ಬರ್ಕೊಂಬಿಡೋಣ. ಬರೀಬೇಕು, ಎಲ್ಲ ಸಲನೂ ಫಾರ್ಮುಲಾ ಬರೀಲೇಬೇಕು. ಸೊ ಇದು 20. ಸಿಂಪಲ್ಲಾಗಿ ಮಾಡ್ಕೊಬೋದು. 24
24 10 ಇಂಟು 2 ಬೇಕಾದ್ರೂ ಮಾಡ್ಕೊಬೋದು. ಇದು 12 ಆಗುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಬೋದು, ಕ್ಯಾಲ್ಕುಲೇಟರ್ ಏನು ಬೇಕಾಗಿಲ್ಲ. ಸೊ ಲಾಸ್ಟ್ I3 ಕರೆಂಟ್ ಥ್ರೂ ಲಾಸ್ಟ್ ದಿಸ್ ರೆಜಿಸ್ಟರ್ ಈ ರೋದ ಮಧ್ಯೆ ಹೋಗ್ತಿರೋದು I3 ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ V/R3. ಸೊ ವಿ ಎಷ್ಟು? ವಿ 24 ಡಿವೈಡೆಡ್ 60. ಓಕೆ. ಸೊ ಇದನ್ನು ಅದೇ ರೀತಿ ತೊಗೊಳ್ಳೋಣ. 10 ಇಂಟು 6 ತೊಗೊತೀನಿ. 6 1 6 4 24. ಸೊ ಇಲ್ಲಿ 0.4 ಆಂಪಿಯರ್ ಆಗುತ್ತೆ. ಸೊ ಇದೊಂದು ಆನ್ಸರು. I1 I2 I3 ಎಲ್ಲ ವಿದ್ಯುತ್ತು ಈಚೆ ರೋಧ ಎಲ್ಲ ಯಾವುದೇ ರೋಧ ಮಧ್ಯೆ ಹೋಗ್ತಿರೋ ಕರೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಅಕ್ರಾಸ್ ಈಚ್ ರೆಜಿಸ್ಟರ್ ವಾಟ್ ಈಸ್ ದ ಕರೆಂಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ರೋಧಗಳ ಮಧ್ಯೆ ಎಷ್ಟು ವಿದ್ಯುತ್ ಚಲಿಸ್ತಾ ಇದೆ ಅಂತ ತೊಗೊಂಡಿದ್ದೀವಲ್ವಾ. ಸೊ ನೆಕ್ಸ್ಟ್ ಏನು ಕೇಳ್ತೀನಿ, ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ. ಒಟ್ಟು ವಿದ್ಯುತ್ ಪ್ರವಾಹ ಅಂದರೆ ಟೋಟಲ್ ಕರೆಂಟ್ ಕೇಳ್ತಿದ್ದಾರೆ. ದೇ ಆರ್ ಆಸ್ಕಿಂಗ್ ಅಬೌಟ್ ಇನ್ ಅ ಸೆಕೆಂಡ್ ಪಾಯಿಂಟ್, ದೇ ಆರ್ ಆಸ್ಕಿಂಗ್ ಅಬೌಟ್ ಟೋಟಲ್ ಕರೆಂಟ್. ಟೋಟಲ್ ಕರೆಂಟ್ ಮೀನ್ಸ್ ಜಸ್ಟ್ ವಿ ನೀಡ್ ಟು ಆ್ಯಡ್ ಟೋಟಲ್ ಕರೆಂಟ್. ಇಲ್ಲೇ ಮಾಡೋಣ ಅದನ್ನು. ಸೊ ಟೋಟಲ್ ಕರೆಂಟ್ I is equal to I1 plus I2 plus I3. ಎಲ್ಲ ಆನ್ಸರ್ಸ್ನು ಬರೀಬೇಕು. ಬರೆದಿದ್ದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡಿ. 2.4. ಸೊ ದಿಸ್ ವಿಲ್ ಬಿ 1.2 ಮೀನ್ಸ್ 3.6 3.6 4 ಆಂಪಿಯರ್. ಸೊ ಡೈರೆಕ್ಟಾಗಿ ಬರಿತಾ ಇದ್ದೀನಿ, ನೀವು ಸಾಲ್ವ್ ಮಾಡಬೇಕು. ಆಮೇಲೆ ಡೈರೆಕ್ಟಾಗಿ ಈ ರೀತಿ ಬರೆಯೋಂಗಿಲ್ಲ. I1 I2 I3 ಸಪ್ರೇಟಾಗಿ ಬರೆದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು. ಸೊ ಲಾಸ್ಟ್ ಬಂತು ಮಂಡಲದ ಒಟ್ಟು ರೋಧ ಕ್ಯಾಲ್ಕುಲೇಟ್ ಮಾಡಬೇಕು. ಕನ್ನಡದಲ್ಲಿ ಇದ್ದೀವಿ, ಸ್ವಲ್ಪ ಇಂಗ್ಲೀಷಲ್ಲಿ ಹೋಗೋಣ, ಎರಡೂ ಬೇಕಲ್ವಾ. ಸೊ ಲಾಸ್ಟಲ್ಲಿ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ಗೆ ಪ್ಯಾರಲಲ್ ಕನೆಕ್ಷನ್ ಇರೋದ್ರಿಂದ ಸೊ ಪ್ಯಾರಲಲ್ ಫಾರ್ಮುಲಾ ಹಾಕಬೇಕು. ಯಾವುದು? 1/Rp is equal to 1/R1 plus 1/R2 plus 1/R3. ಇದೆ ಅಲ್ವಾ ಪ್ಯಾರಲಲ್ ಫಾರ್ಮುಲಾ. ಸೊ ಸಮಾಂತರವಾಗಿರೋದ್ರಿಂದ ಈ ಫಾರ್ಮುಲಾ ತೊಗೊಂಡಿದ್ದೀವಿ. ಸೊ 10 Ω 20 Ω 60 Ω ಕೊಟ್ಟಿದ್ದಾರೆ. 1/10 ಪ್ಲಸ್ 1/20 ಪ್ಲಸ್ 1/60. ಯಾವ ರೀತಿ ಸಿಂಪಲ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಎಲ್ಲದರಲ್ಲೂ 10 ಮಲ್ಟಿಪಲ್ಸ್ ಇದೆಯಾ ಚೆಕ್ ಮಾಡೋಣ. ಇದು 10 ಮಲ್ಟಿಪಲ್ ಏನಾ? 20 ಅನ್ನೋದು 10 ಇಂಟು 2 ಅಲ್ವಾ, 60 ಅನ್ನೋದು 10 ಇಂಟು 3 ಅಲ್ವಾ. ಸೊ ಎಲ್ಲದರಲ್ಲೂ 10 ಮಲ್ಟಿಪಲ್ ಇರೋದ್ರಿಂದ 1/10 ಪ್ಲಸ್ 1/10 ಇಂಟು 2 ಪ್ಲಸ್ 1/10 ಇಂಟು 6 ಅಲ್ವಾ. ಸೊ ಎಲ್ಲದರಲ್ಲೂ 10 ಕಾಮನ್ ಇರೋದ್ರಿಂದ ಕಾಮನ್ ತೊಗೊತೀನಿ. 10 ಕಾಮನ್ ತೊಗೊಂಡಾಗ 1 ಪ್ಲಸ್ 1/2 ಪ್ಲಸ್ 1/6. ಇದನ್ನು LCM ಮಾಡ್ಬೋದಲ್ಲ ಇವಾಗ. ಸೊ ಈಸಿಯಾಗಿ LCM ಮಾಡಿ ಇದನ್ನು LCM ಮಾಡಿಬಿಟ್ಟು ಇದು ನಾರ್ಮಲ್ ಇದು ಮಲ್ಟಿಪ್ಲಿಕೇಶನ್ ಇರುತ್ತೆ. ನೆಕ್ಸ್ಟ್ ಇದು ಲಾಸ್ಟಲ್ಲಿ ಆ 1/Rp ಇದೆ, ನೀವೇನು ಮಾಡಬೇಕು? ರಿವರ್ಸ್ ಮಾಡಬೇಕು. Rp ವ್ಯಾಲ್ಯೂ ಬರೀಬೇಕು ನೀವು. Rp ವ್ಯಾಲ್ಯೂ ಇಲ್ಲ ಆನ್ಸರ್ ಕೊಟ್ಟಿಲ್ಲ, ಆಲ್ರೆಡಿ ಸಿಮಿಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ಮೇ ಬಿ ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿರುತ್ತೆ NCERTನಲ್ಲಿ. ಜೊತೆಯಲ್ಲಿ ನೀವು ಫಿಸಿಕ್ಸ್ ಕಲಿತಿರೋದ್ರಿಂದ ಫಸ್ಟ್ ನೋಟ್ಸೇ ಓದಿ, ಇಲ್ಲ ಅಂದಿಲ್ಲ. ಬಟ್ ಸ್ವಲ್ಪ ದಿನ ಆದಮೇಲೆ ಸಬ್ಜೆಕ್ಟಿವ್ ನಾಲೆಜ್ ಬಂದಿದ್ದಾದಮೇಲೆ ಟೆಕ್ಸ್ಟ್ ಬುಕ್ ಅನ್ನೋದನ್ನು ಓದಲೇಬೇಕು. ಟೆಕ್ಸ್ಟ್ ಬುಕ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಹೈಯರ್ ಸ್ಟ್ಯಾಂಡರ್ಡಲ್ಲೂ ಹೆಲ್ಪ್ ಆಗುತ್ತೆ. ಪದೇ ಇದನ್ನೇ ಹೇಳ್ತಿರ್ತೀನಿ, ಟೆಕ್ಸ್ಟ್ ಬುಕ್ ಅನ್ನೋದು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಯಲ್ಲಿ ಇನ್ನು ಇದೇ ಥರ ಇರೋ ಪ್ರಾಬ್ಲಮ್ಸ್ನ ನೋಡಿ ಏಪ್ರಿಲ್ 2023 ಕೇಳಿದ್ದಾರೆ ರೀಸೆಂಟಾಗೆ, ಜಾಸ್ತಿ ಏನಿಲ್ಲ, 2 ವರ್ಷಕ್ಕೆ ಮುಂಚೆ. ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾಯಿರಿ. ಈ ಆನ್ಸರ್ ಎಷ್ಟು ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು ನೀವು. ಇದು ಏನಿಲ್ಲ, LCM ಮಾಡಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ರಿವರ್ಸ್ ತೊಗೊಬೇಕು ಅಷ್ಟೇ. ಲಾಸ್ಟಲ್ಲಿ ಇಲ್ಲಿವರೆಗೂ ಮಾಡಿ, ಲಾಸ್ಟಲ್ಲಿ ಒಂದು 2 ಸ್ಟೆಪ್ ಮಾತ್ರ ನಿಮಗೆ ಬಿಟ್ಟಿದ್ದೀನಿ, ಇದನ್ನು ಸಾಲ್ವ್ ಮಾಡಿ. ಇಷ್ಟನ್ನು ಹೇಳ್ತಿದ್ದೀನಿ. ಮತ್ತೆ ನೀವು ಸಾಲ್ವ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು? ಏನೂ ಮಾಡೋಕ್ಕಾಗಲ್ಲ ಸರ್, ನೀವೆಲ್ಲೂ ಇದ್ದೀರಾ, ನಾವೆಲ್ಲೂ ಇದ್ದೀವಿ ಅಲ್ವಾ. ಸೊ ಜೊತೆಯಲ್ಲಿ ಇದು SSLC ಎಟ್ ಪರೀಕ್ಷೆ. ವಿಡಿಯೋ ಇಷ್ಟ ಆಗಿದರೆ ಯಾವ ರೀತಿ ಅನಲೈಸ್ ಮಾಡಬೇಕು, ಯಾವ ರೀತಿ ಓದಬೇಕು ಫಿಸಿಕ್ಸ್ ಅಂತ ಎಲ್ಲ ಹೇಳಿದ್ದೀನಿ. ಸೊ ಜೊತೆಯಲ್ಲಿ ಇದು ರಿಜಿಸ್ಟರ್ ಈ ರೀತಿ ಇರುತ್ತೆ, ಸಿಂಪಲ್ ರಿಜಿಸ್ಟರ್. ನಾವು ಯಾವುದೇ ಒಂದು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಾಗ ಅದು ರೆಸಿಸ್ಟೆನ್ಸ್ ಇರೋದ್ರಿಂದ ಹೀಟ್ ಕೂಡ ಜನ್ರೇಟ್ ಆಗುತ್ತೆ. ತುಂಬಾ ಲಾಜಿಕ್ ಇರುತ್ತೆ ಫಿಸಿಕ್ಸಲ್ಲಿ, ಭೌತಶಾಸ್ತ್ರದಲ್ಲಿ ಲಾಜಿಕ್ ಇರೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ, ಕಲೀರಿ ಅಂತ ಹೇಳ್ತಿದ್ದೀನಿ. ಸೊ ಲೈಕ್ ಮಾಡ್ತಾ ಈ ಟಾಪಿಕ್ಕು, ಈ ಸೆಂಟೆನ್ಸು, ನನ್ನ ಪಾಠ ಇಷ್ಟ ಆಗಿದರೆ ಲೈಕ್ ಮಾಡಿಕೊಂಡು ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ಗೆ ಯಾರಿಗೆ ಸ್ಟ್ರಗಲ್ ಆಗ್ತಿದ್ರು ಫಿಸಿಕ್ಸ್ನ ಜೊತೆಲಿ ಹಂಗೆ ಶೇರ್ ಮಾಡಿ ವಿಡಿಯೋನ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾಳೆ ದಿನ ನಿಮಗೆ ಬೇರೆ ರೂಪದಲ್ಲಿ ಕೂಡ ಹೆಲ್ಪ್ ಆಗ್ಬೋದಲ್ವಾ, ಅದಕ್ಕೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಆ್ಯಂಡ್ ವಿ ಆರ್ ಅಟ್ ದಿ ಎಂಡ್. ಸೊ ದಿಸ್ ಇಸ್ ಅಬೌಟ್ ಒಂದು ಸೆಲ್ಲು, ಒಂದು ರೆಜಿಸ್ಟರು, ಬಲ್ಬ್ ತೊಗೊಂಡಿದ್ದೀವಿ. ಹಿಂಗೆ ಕನೆಕ್ಟ್ ಮಾಡಿದಾಗಲೂ ಸೆಲ್ ನಾರ್ಮಲ್ ನಮಗೆ ಸಿಗುತ್ತಲ್ಲ ಸೆಲ್ಲು,
ರೆಜಿಸ್ಟರ್ ಇಲ್ದಿರೋ ಡೈರೆಕ್ಟಾಗಿ ಸ್ಮಾಲ್ ಬಲ್ಬ್ಸ್ ಬರುತ್ತೆ, ಆ ಬಲ್ಬ್ಸ್ ಕನೆಕ್ಟ್ ಮಾಡಿದ್ರು ಲೈಟ್ ಅಂಟ್ಕೊಳ್ಳುತ್ತೆ. ಓಕೆನಾ, ಟ್ರೈ ಮಾಡಿ, ಬಟ್ ಕೇರ್ಫುಲ್ ಆಗಿರಿ. ಹ್ಯಾಂಡಲ್ ಎಲ್ಲ ಮಾಡೋಕ್ಕಿಂತ ಸ್ವಲ್ಪ ಗ್ಲೌಸ್ ಏನಾದರೂ ಯೂಸ್ ಮಾಡಿದ್ರು ಬೆಟರ್, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಸೊ ಫೈನಲಿ ಥ್ಯಾಂಕ್ ಯು.